ಈಗೊಂದು ಗರುಡ ಪುರಾಣದಲ್ಲಿದೆ, ಮಾಂಸವನ್ನು ತಿನ್ನಬೇಡಿ. ಯಾಕೆ ಅಂದರೆ ಆ ಶಬ್ದವೇ ಹೇಳುತ್ತೆ, ಮಾಂ ಸಹ, ನನ್ನನ್ನು ಸಹ ಅವನು ತಿಂದಿದ್ದಾನೆ ಅಂತ. ಆ ತಿಂದ ಮಾಂಸದ ಪಕ್ಷಿಗಳು ನರಕಲೋಕದಲ್ಲಿ ಕಾಯ್ತಾ ಇರುತ್ತೆ. ಮಾಂ, ನನ್ನನ್ನು ಸಹ ಅವನು ತಿಂದಿದ್ದಾನೆ, ನಾನು ಅವನನ್ನು ತಿಂತೀನಿ ಅಂತ ರೆಡಿಯಾಗಿ ಕೂತಿರುತ್ತೆ. ನಿನ್ನ ಕರ್ಮವನ್ನು ನೀನು ಅನುಭವಿಸಲೇಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೆ ಆಗದೇ ಇದ್ದವ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತ. ಕೃಷ್ಣ ಉತ್ತರ ಕೊಟ್ಬಿಟ್ಟಿದ್ದಾನೆ, ತುಂಬ ಸುಲಭವಾದ ಉತ್ತರ. ನಿನಗೆ ಆಗದೇ ಇರಲಿಕ್ಕೆ ಅವನು ಯಾರು? ಅವನು ಅಸ್ವತಂತ್ರ ಚೇತನ, ಅವನದೇನೋ ವ್ಯಾಪಾರ ಇಲ್ಲ ಅದರಲ್ಲಿ. ನಾನು ಯಾರಿಗೋ ಆ ಸಮಯದಲ್ಲಿ ಅನ್ಯಾಯ ಮಾಡಿದ್ದೇನೆ, ಯಾವುದೋ ಜನ್ಮದಲ್ಲಿ, ಸರಿಯಾಗಿ ದೇವರೊಂದು ಜನ ಮಾಡಿ ಅದನ್ನು ತೀರಿಸಲಿಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರನೇ ಹೇಳುತ್ತೆ, ಉಪಕಾರಿಷು ಯಸ್ಸಾಧು ಸಾಧುತ್ವೇ ತಸ್ಯ ಕೋ ಗುಣಃ. ಉಪಕಾರ ಮಾಡಿದವ್ರಿಗೆ ಉಪಕಾರ ಮಾಡಿದ್ರಿ ಅಂದರೆ ಏನು ನಿಮ್ಮ ದೊಡ್ಡಸ್ತಿಕೆ? ಅಪಕಾರಿಷು ಯಸ್ಸಾಧು ಸಸಾಧು ಸದ್ವಿರುಚ್ಯತೆ. ನಿನಗೆ ಅನ್ಯಾಯ ಮಾಡಿದ್ರು ನೀನು ಉಪಕಾರವೇ ಮಾಡಿದಿ ಅಂದರೆ ನೀನು ಸಜ್ಜನ ಅಂತ ಕರೆಸಿಕೊಳ್ತೀನಿ. ಓಂಕಾರ ಇಲ್ಲದೆ ಸ್ರವತಿ ಅನೋಂಕೃತಂ ಬ್ರಹ್ಮ. ಓಂಕಾರ ಇಲ್ಲದೆ ಮಾಡಿದ ಎಲ್ಲ ಜಪತಪ ಅನುಷ್ಠಾನಗಳು ಕೂಡ ಸೋರಿ ಹೋಗುತ್ತೆ. ಆದ್ದರಿಂದ ಓಂ ಏನಿದರ ಅರ್ಥ? ಗುಣಪರಿಪೂರ್ಣನಾದ ಪರಬ್ರಹ್ಮನ ಆರಾಧನೆ ಅಂತ ಮನಸ್ಸಿಗೆ ತಂದುಕೊಂಡು ಕೆಲಸ ಆರಂಭ ಮಾಡು. ಟಕ್ಕಂತ ಆರಂಭ ಮಾಡಬೇಡ. ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪಃಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮಚ್ಯುತಂ. ಯಾವುದೇ ಕರ್ಮಗಳಲ್ಲಿ ನ್ಯೂನತೆ ಇದ್ರೂ ಓಂ ತತ್ ಸತ್ ಅನ್ನೋ 3 ಶಬ್ದಗಳನ್ನು ಪ್ರಯೋಗ ಮಾಡಿಕೊಂಡ್ರೆ ನ್ಯೂನತೆ ಎಲ್ಲ ಹೊರಟೋಗಿ ಪೂರ್ಣತೆ ಬಂದ್ಬಿಡುತ್ತೆ. ಅಧಿಕ ಮಾಸದಲ್ಲಿ ಭಗವದ್ಗೀತೆಯ ಜ್ಞಾನವನ್ನು ನಾವೆಲ್ಲರೂ ಪಡ್ಕೊಳ್ತಾ ಇದ್ದೀವಿ ಆಚಾರ್ಯರಿಂದ. ಈ ಒಂದು ಯಾತ್ರೆಯಲ್ಲಿ ಇವತ್ತು ನಾವು ಎಲ್ಲಿದ್ದೀವಿ ಬನ್ನಿ ಹೇಳೋಣ. ಈ ನೇಚರ್ ಆಫ್ ಲೈಫ್, ಆತ್ಮದ ಒಂದು ಜರ್ನಿ ಏನಿದೆ, ಜೀವನದ ಒಂದು ಜರ್ನಿ ಏನಿದೆ, ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 17ನೇ ಅಧ್ಯಾಯನ ಮತ್ತು ಅದರಲ್ಲಿ 18ನೇ ಎಪಿಸೋಡ್ ಇವತ್ತು ಶ್ರದ್ಧಾತ್ರಯ ವಿಭಾಗ ಯೋಗ. ಇದರಲ್ಲಿ ನಾವು ನೋಡ್ತಾ ಇರೋದು ಯಜ್ಞ, ದಾನ, ತಪಸ್ಸು. ಇದರಲ್ಲಿ 3 ಥರದ ಶ್ರದ್ಧೆಗಳು ಏನಿದೆ ಎಲ್ಲದರ ಬಗ್ಗೆ ಆಚಾರ್ಯರಿಂದ ತಿಳಿಯೋಣ ಬನ್ನಿ. ವೇದಿಕ್ ವೆಲ್ನೆಸ್ನ ಈ ಸ್ಪೆಷಲ್ ಸೀರೀಸ್ಗೆ ತಮಗೆಲ್ಲ ಸ್ವಾಗತ. ಈ 30 ದಿನಗಳ ಭಗವದ್ಗೀತೆಯ ಸೀರೀಸ್ನಲ್ಲಿ ನಾವಿದ್ದೀವಿ. ಬನ್ನಿ ಇವತ್ತಿನ ಸೆಷನ್ನಲ್ಲಿ ಏನು ಕಲಿತೀವಿ ಅನ್ನೋದನ್ನು ನೋಡೋಣ. ನಮಸ್ಕಾರ ಆಚಾರ್ಯ, ಇವತ್ತಿನ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದುವರಿಯೋದಾದರೆ, ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂತೆ ದೇಹ ಆಯಿತು, ಮಾತು ಆಯಿತು, ಮನಸ್ಸಿಗೆ ಮನಃಪ್ರಸಾದ. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳೇ ಇರಲಿ, ಮನಸ್ಸು ನಿರ್ಮಲವಾಗಿರಬೇಕು. ಏನು ಮಾಡ್ತಾ ಇದ್ದೀರಿ? ಏನಿಲ್ಲ, ಒಳ್ಳೆ ಚಿಂತನೆ ನಡೀತಾ ಇದೆ ಅಂತ ಇರಬೇಕು. ಆ ಟೆನ್ಷನ್, ಈ ಟೆನ್ಷನ್, ಕೆಲವರಿಗೆ ಏನು ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳೆಲ್ಲ ಇವರೇ ಮಾಡಿಬಿಡ್ತಾರಾ ಅಂತ ತೋರಿಸ್ಕೊಳ್ತಾ ಇರ್ತಾರೆ. ಆ ಥರ ಬೇಡ. ಮನಸ್ಸಿನ ಪ್ರಸನ್ನತೆ ಇರಬೇಕು. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ. ಮೌನಂ ಅಂದರೆ ಮನಸ್ಸಿನಲ್ಲೇನು ಮೌನ ಅಂದರೆ ಮೌನಂ ಮನನಶೀಲತಾ, ಒಳ್ಳೆಯ ವಿಚಾರಗಳನ್ನು ಮೆಲುಕು ಹಾಕ್ತಾ ಇರಬೇಕು. ಆತ್ಮವಿನಿಗ್ರಹ, ಆ ಆತ್ಮ ನಿಗ್ರಹವನ್ನು ಮಾಡಿಕೊಳ್ಬೇಕು. ಸೌಮ್ಯ ಅಂದರೆ ಅಕ್ರೂರ ಸೌಮ್ಯ ಉಚ್ಚತೆ ಅಂತ, ಸೌಮ್ಯನಾಗಿರೋ ಕ್ರೌರ್ಯ ಭಾವಗಳು ಕಾಣ್ತಾ ಇರಬಾರ್ದು. ಭಾವ ಸಂಶುದ್ಧಿ, ಇದೆಲ್ಲ ಮನಸ್ಸಿನಲ್ಲಿರುವ ಸಂಶುದ್ಧಿ. ತಪೋ ಮಾನಸ ಮುಚ್ಚತೆ ಅಂತ, ಹೀಗೆ ತುಂಬಾ ವಿಚಾರ. ಒಂದು ಶಾರೀರಿಕ, ಮಾನಸಿಕ ಮತ್ತೆ ವಾಚಿಕ, ಕಾಯ ವಾಚ ಮನಸ ಅಂತ ಏನ್ ಹೇಳ್ತೀವಿ. ಶರೀರದಿಂದ ಮಾಡುವಂತಹ ಒಳ್ಳೆ ಕಾರ್ಯಗಳೇನು, ಯಾವುದನ್ನ ಮಾಡ್ಬೇಕು ನಾವು, ಮಾತಿನಿಂದ ಸೌಮ್ಯವಾಗಿ ಆಡಬೇಕು, ಮನಸ್ಸು ಭಾವಶುದ್ಧಿ ಇರಬೇಕು ಅಂತ. ಇನ್ನು ಇದರಲ್ಲಿ ಫಲಗಳಲ್ಲೂ 3 ವಿಭಾಗವನ್ನು ಹೇಳ್ತಾನೆ. ಅದರಲ್ಲಿ 3 ವಿಭಾಗ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿವಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧೆ ಇರಬೇಕು. ಆಮೇಲೆ ಯಾವುದೇ ರೀತಿಯಾದ ಅಂದರೆ ಫಲಾಸಕ್ತಿ ಇಲ್ಲದೆ ಭಗವದ್ ಅರ್ಪಣಾ ಬುದ್ಧಿಯಿಂದ ಸತ್ಕರ್ಮಗಳನ್ನು ಮಾಡಬೇಕು. ಅದನ್ನು ಸಾತ್ವಿಕವಾದ ಫಲ ಅಂತ, ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಅಂದರೆ ಫಲದ ಆಕಾಂಕ್ಷೆಯನ್ನು ಕೃಷ್ಣ ಮೊದಲಿಂದ ಕೊನೆಯ ತನಕ ಆಸೆ ಬಿಡಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾಕೆ ಅಂದರೆ ಅವನು ಕೊಡ್ತಾನೆ. ಈಗ ವಾಸ್ತವಿಕವಾಗಿ ಒಬ್ಬ ವೃದ್ಧನಾದವನು ಮಾವಿನ ಗಿಡ ನೆಡ್ತಾನೆ. ಅವನಿಗದ ಹಣ್ಣು ತಿಂತೀನೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಆಯುಷ್ಯ ಎಷ್ಟಿದೆಯೋ ಗೊತ್ತಿಲ್ಲ. ಆ ವೃದ್ಧನಾದವನು ತಂದೆ ಅಥವಾ ಅಜ್ಜ ನೆಟ್ಟಿರುವ ಮಾವಿನ ಮರದ ಫಲ ಮೊಮ್ಮಕ್ಕಳು ಅನುಭವಿಸ್ತಾರೆ. ಅವತ್ತು ಅವರು ಎಷ್ಟು ಅದನ್ನು ಸ್ಮರಣೆ ಮಾಡಿಕೊಳ್ತಾರೆ. ತೆಂಗಿನ ಮರಗಳಾಯಿತು, ಮಾವಿನ ಮರಗಳಾಯಿತು, ಅದರ ಫಲದ ಆಕಾಂಕ್ಷೆ, ನಾಳೆ ಹಣ್ಣು ಕೊಡಲಿ ಅಂತ ಯಾರಾದರೂ ಗಿಡ ನೆಡ್ತಾರ? ಇತ್ತೀಚೆಗೆಲ್ಲ ಅದರಲ್ಲೂ ಅರ್ಜೆಂಟ್ ಮಾಡ್ಕೊಂಡು ಕಸಿ ಮಾಡಿ 1 ವರ್ಷದಲ್ಲಿ ಮಾವಿನ ಹಣ್ಣು ಅಂತ ಶುರು ಆಗಿದೆ. ಪ್ರಾಚೀನ ಕಾಲದಲ್ಲಿ ಮಾವಿನ ಮರ ಹಣ್ಣು ಬಿಡಲಿಕ್ಕೆ 15-20 ವರ್ಷ ಸರಿಯಾದ ಫಲ ಕಚ್ಚಲಿಕ್ಕೆ. ಅಂಥ ಒಂದು ಕ್ರಮ. ಫಲದ ಆಕಾಂಕ್ಷೆ ಅಲ್ಲ, ನೆಡಬೇಕು. 10 ಜನ ತಿಂತಾರೆ, ಪ್ರಾಣಿ ಪಕ್ಷಿಗಳು ತಿಂತಾರೆ. ನಾನೊಂದು ತೋಟಕ್ಕೆ ಹೋಗಿದ್ದೆ, 40 ರೀತಿಯಾದ ಹಣ್ಣಿನ ಗಿಡಗಳು. ಯಾಕೆ ಅಂದರೆ
ನಾವು ಮಾತ್ರ ಆಹಾರ ಸೇವನೆ ಮಾಡೋದಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅವುಗಳಿಗೆಲ್ಲ ಆಹಾರ ಆಗಲಿ ಅಂತ ನೆಟ್ಟಿದ್ದೀನಿ ಅಂತ. ಅವರು ಅದನ್ನು ಬಹುಶಃ ತಿನ್ನಲ್ಲ ಅವರು. ಈ ಥರ ಭೂತದಯ ಇಟ್ಟುಕೊಂಡು ಫಲ ಆಕಾಂಕ್ಷೆಗಳಿಲ್ಲದೆ ಕರ್ಮಗಳನ್ನು ಮಾಡಿ ಅಂತ. ಆಮೇಲೆ ವಿಶೇಷವಾಗಿ ಇದನ್ನು ಸಾತ್ವಿಕ ಅಂತ ಕರೀತಾರೆ. ಸತ್ಕಾರ ಮಾನಪೂಜಾರ್ಥಂ ತಪೋದಂಬೇನ ಚೈವೇತ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ಇನ್ನು ರಾಜಸ ಕರ್ಮಗಳು ಯಾವುದು ಅಂದರೆ, ನನಗೆ ಸನ್ಮಾನ ಮಾಡಲಿ, ಅವರೇ ದುಡ್ಡು ಕೊಟ್ಬಿಟ್ಟು ಸನ್ಮಾನ ಮಾಡಿಸ್ಕೊಳ್ಳೋದು, ಕರ್ಮಗಳು ನಡೆದಿರುತ್ತೆ. ರಾಜಸ ಬುದ್ಧಿ. ತಪೋದಂಬೇನ ಚೈವತ, ಜಂಬ ಅಹಂಕಾರ ಇವುಗಳಿಂದ ಎಲ್ಲ ಇನ್ನೊಬ್ಬರು ಹೊಗಳ್ಳಿ ಅಂತ ಮಾಡಿಸ್ಕೊಳ್ಳೋದು, ಇದೆಲ್ಲ ತುಂಬ ಚೀಟ್ ಮೆಂಟಾಲಿಟಿ ಅಂತಲೇ ಅರ್ಥ. ಇನ್ನು ಮೂಢಗ್ರಾಹೇಣ ಆತ್ಮನೋ ಯತ್ ಪ್ರೀಡೆಯ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂಬ. ಇವತ್ತು 2000 ಗಾಯತ್ರಿ ಜಪ ಮಾಡ್ತೇನೆ, ಪಕ್ಕದ ಮನೆಯವರು ಸತ್ತೋಗ್ಲಿ, ಮಾಡಿದ ಗಾಯತ್ರಿ ಜಪ ಬಳಕೆ ಅವರ ಮರಣ. ಅಲ್ಲಿ ನೋಡಿ, ಪರಸ್ಯ ಉತ್ಸಾಧನಾರ್ಥಂ. ಅವನು ಸತ್ತೋಗ್ಬೇಕು, ಅವನು ಬದುಕಬಾರದು, ಅವನು ನನ್ನ ಜೀವನದಲ್ಲಿ ಮನ್ಯು ಸೂಕ್ತ ಪುರಸ್ಕರಣೆ ಮಾಡಿಬಿಡ್ತೇನೆ, ಅವನು ನೆಗೆದು ಬಿದ್ದೋಗ್ಬಿಡ್ಲಿ. ತುಂಬ ತಾಮಸವಾದ ಬುದ್ಧಿ ಇದು. ನಿನ್ನ ಕರ್ಮವನ್ನು ನೀನು ಅನುಭವಿಸಲೇಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೆ ಆಗದೇ ಇದ್ದವ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತ. ಕೃಷ್ಣ ಉತ್ತರ ಕೊಟ್ಬಿಟ್ಟಿದ್ದಾನೆ, ತುಂಬ ಸುಲಭವಾದ ಉತ್ತರ. ನಿನಗೆ ಆಗದೇ ಇರಲಿಕ್ಕೆ ಅವನು ಯಾರು? ಅವನು ಅಸ್ವತಂತ್ರ ಚೇತನ. ಈಗ ಅವರೆಲ್ಲ ಸಿಗ್ನಲ್ ಲೈಟ್ ಇದ್ದ ಹಾಗೆ, ಕೆಂಪು ಲೈಟ್ ಬಂತು ಅಂದರೆ ಅದಕ್ಕೆ ಕಲ್ಲು ತೊಗೊಂಡು ಹೊಡೆಯೋದಲ್ಲ, ನಾವು ಸ್ಟಾಪ್ ಮಾಡಬೇಕಷ್ಟೆ. ಅದು ಸೂಚನೆ ಮಾಡುತ್ತೆ ಹೋದರೆ ನಿಮಗೆ ಅನ್ಯಾಯ ಆಗುತ್ತೆ ಅಂತ. ಗ್ರೀನ್ ಲೈಟು ಅಂದರೆ ನಾವು ಸನ್ಮಾನ ಮಾಡೋದಲ್ಲ. ಹಾಗೆ ನನಗೆ ಆಗದೇ ಇರುವ ಕರ್ಮ ನನ್ನಲ್ಲಿದೆ, ಅದನ್ನು ತೋರಿಸಲಿಕ್ಕೆ ಕೆಂಪು ರೆಡ್ ಲೈಟ್ ಅವನಷ್ಟೇ. ಅವನದೇನೂ ವ್ಯಾಪಾರ ಇಲ್ಲ ಅದರಲ್ಲಿ. ನಾನು ಯಾರಿಗೋ ಆ ಸಮಯದಲ್ಲಿ ಅನ್ಯಾಯ ಮಾಡಿದ್ದೇನೆ, ಯಾವುದೋ ಜನ್ಮದಲ್ಲಿ, ಸರಿಯಾಗಿ ದೇವರೊಂದು ಜನ ಮಾಡಿ ಅದನ್ನು ತೀರಿಸಲಿಕ್ಕೆ ಬಂದಿದ್ದಾನೆ. ಈಗೊಂದು ಗರುಡ ಪುರಾಣದಲ್ಲಿದೆ, ಮಾಂಸವನ್ನು ತಿನ್ನಬೇಡಿ. ಯಾಕೆ ಅಂದರೆ ಆ ಶಬ್ದವೇ ಹೇಳುತ್ತೆ, ಮಾಂ ಸಹ, ನನ್ನನ್ನು ಸಹ ಅವನು ತಿಂದಿದ್ದಾನೆ ಅಂತ. ಆ ತಿಂದ ಮಾಂಸದ ಪಕ್ಷಿಗಳು ನರಕಲೋಕದಲ್ಲಿ ಕಾಯ್ತಾ ಇರುತ್ತೆ. ಮಾಂ, ನನ್ನನ್ನು ಸಹ ಅವನು ತಿಂದಿದ್ದಾನೆ, ನಾನು ಅವನನ್ನು ತಿಂತೀನಿ ಅಂತ ರೆಡಿಯಾಗಿ ಕೂತಿರುತ್ತೆ. ಅದಕ್ಕೆ ಮಾಂಸ ತಿನ್ನಬೇಡಿ, ಯಾರನ್ನು ಹಿಂಸೆ ಮಾಡಬೇಡಿ. ನಾವು ಮಾಡಿದ ನಾಭುಕ್ತಂ ಕ್ಷೀಯತೆ ಕರ್ಮ, ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಹಾಗಾಗಿ ಸುಖ ದುಃಖಗಳಿಗೆ ನೇತಾರ ಭಗವಂತ. ಇವ್ರು ಯಾರು ನಮ್ಗೆ ಸುಖ ಕೊಡಲಿಕ್ಕೂ ಕಾರಣ ಅಲ್ಲ, ದುಃಖ ಕೊಡಲಿಕ್ಕೂ ಇವ್ರು ಕಾರಣರಲ್ಲ. ವ್ಯಕ್ತಿದ್ವೇಷ ಬಿಟ್ಬಿಡಿ ಅನ್ನುತ್ತೆ ಭಗವದ್ಗೀತೆ. ನಮ್ಗೆ ಆಗದೆ ಇರೋರನ್ನ ನಾವು ಅವ್ರ ಮೇಲೆ ಏನು ಮಾಡಕ್ ಹೋಗ್ಬಾರ್ದು. ನಾವು ನನ್ನ ಕರ್ಮದಲ್ಲಿ ಒಂದು ಬಂದಿದ್ದಾನೆ, ಅದು ಮುಗಿದೋಯ್ತು ಅಂತ ದೂರ ಇರಬೇಕು. ಜಾಸ್ತಿ ಅಂದರೆ ಹೆಡೆ ಎತ್ತಬಹುದು. ಅದೊಂದು ಕತೆ ಇದೆಯಲ್ಲ, ಸರ್ಪ ಅದು ಶಾಂತನಾಗು ಅಂತ ಹೇಳಿದಕ್ಕೆ ಎಲ್ಲ ಕೈಲೂ ಏಟು ತಿಂತಾ ಇತ್ತು ಅಂತ. ಅವ್ರು ಹೇಳಿದ್ರು, ನೀನು ಶಾಂತನಾಗು ಅಂದೆ, ಹೆಡೆ ಬಿಚ್ಚಬೇಡ ಅಂತ ನಾನೇನು ಹೇಳಿರಲಿಲ್ಲ, ಕಚ್ಚಬೇಡ ಅಂತ ಅಷ್ಟೇ ಹೇಳಿದ್ದು. ಆದ್ದರಿಂದ ನಾವು ಕೆಲವೊಮ್ಮೆ ಏನು ಅಂದರೆ, ನಮ್ಮ ಕ್ರೋಧ, ನಮ್ಮ ಭಾವನೆಗಳು ಶುದ್ಧವಾಗಿದ್ದು ನಾವು ಅದು ಇಷ್ಟಪಡಲ್ಲ ಅಂತ ತೋರಿಸ್ಕೊಂಡ್ರೆ ಯಾರ ಹತ್ತಿರ ಬರಲ್ಲ. ಆದ್ದರಿಂದ ನಾವು ಉದ್ದೇಶಪೂರ್ವಕವಾಗಿ ಅಥವಾ ನಿರಂತರದ ಹಗೆತನ ಕೃಷ್ಣ ಸಂಪೂರ್ಣ ಬಿಟ್ಟಿದ್ದಾನೆ. ರಾಮಾವತಾರದಲ್ಲೂ ಆಯಿತು, ಕೃಷ್ಣಾವತಾರದಲ್ಲಿ ಆಯಿತು. ಹಗೆತನ ಅನ್ನುವ ಅಂಶಕ್ಕೆ ಎಲ್ಲಿಯ ತನಕ ಅಂದರೆ, ರಾವಣನಿಗೆ ಅಂತ್ಯಕರ್ಮ ಮಾಡಲಿಕ್ಕೆ ಹೇಳ್ತಾನೆ ರಾಮ. ವಿಭೀಷಣ ಹೇಳ್ತಾನೆ, ನಾನು ಮಾಡಲ್ಲ, ಎಷ್ಟು ಅನ್ಯಾಯ ಮಾಡಿದವನು, ದುರುಳ ಅವನು ಅಂತ. ರಾಮ ಹೇಳ್ತಾನೆ, ಮರಣಾಂತಾನೆ ವೈರಾಣಿ, ಆ ದೇಹ ಏನು ಅನ್ಯಾಯ ಮಾಡಿದೆಯೋ ಆ ಚೇತನವೇ ಹೊರಟೋಗಿದೆ, ಅದಕ್ಕೆ ಮಾಡಬೇಕಾ ಸಂಸ್ಕಾರ ಮಾಡು. ಅಪ್ಪ ಕೆಟ್ಟವನಾದರೂ ಮಗ ಅವನ ಹೆಸರಿನಲ್ಲಿ ಶ್ರಾದ್ದ ಮಾಡಲೇಬೇಕು. ಆ ಸತ್ಕರ್ಮಗಳನ್ನು ದುರ್ಯೋಧನನಿಗೆ ಧರ್ಮರಾಜ ತರ್ಪಣ ಕೊಟ್ಟಿದ್ದಾನೆ ಅಲ್ಲ, ಅವನು ಅನ್ಯಾಯ ಮಾಡಿದವನು, ಅವನಿಗೆ ತರ್ಪಣದಲ್ಲಿ ನಾವು ಪಟ್ಟಿಯಲ್ಲಿ ಸೇರಿಕೊಳ್ಳಲ್ಲ. ನಮ್ಮ ಚಿಕ್ಕಪ್ಪ ಮನೆ ಹೊಡೆದಾಕಿದ್ರು, ನಾಳೆಯಿಂದ ಅವ್ರಿಗೆ ತರ್ಪಣ ಕೊಡಲ್ಲ. ಎಲ್ಲರೂ ಹೀಗೆ ವಿಭಾಗ ಮಾಡ್ಕೊಂಡು ಹೋದರೆ ಯಾರಿಗೂ ತರ್ಪಣ ಇಲ್ಲ, ಯಾರಿಗೂ ಪಿಂಡ ಪ್ರದಾನ ಇಲ್ಲ. ನಿನ್ನ ಕರ್ತವ್ಯವನ್ನು ನೀನು ಮಾಡು. ನಿಯತಂ ಕುರುಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ. ನಿನಗೆ ಸಂಬಂಧಪಟ್ಟ ಕರ್ತವ್ಯ ಏನಿದೆ ನೀನು ವಂಚನೆ ಮಾಡಬೇಡ. ನಿನಗೆ 1000 ಅನ್ಯಾಯ ಮಾಡಿರಲಿ, ನಿನ್ನ ಕರ್ತವ್ಯ ನೀನು ಮಾಡು. ಇಲ್ಲ, ನನ್ನ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನೀನು ನೋಡ್ಕೊ ಅಮ್ಮನನ್ನು ಸರಿಯಾಗಿ. ಅದೊಂದು ಕಥೆ ಇದೆಯಲ್ಲ, ಅಪ್ಪ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಮಣ್ಣಿನ ತಟ್ಟೆಯಲ್ಲೇ ಅನ್ನ ಹಾಕ್ತಾ ಇದ್ದಂತೆ. ಮಗನಿಗೆ ಇವನಿಗೆಲ್ಲ ಕಂಚಿನ ತಟ್ಟೆ. ಆ ಮಗನಿಗೆ ಕಹಿ ಕಾಣಿಸ್ತಾ ಇತ್ತು. ಆ ಮಗನಿಗೆ ಒಬ್ಬ ಮಗ ಇದ್ದಾನೆ, ಅಪ್ಪನಿಗೆ, ನನ್ನ ಅಜ್ಜನಿಗೆ ನನ್ನ ಅಪ್ಪ ಮಣ್ಣಿನ ತಟ್ಟೆಯಲ್ಲಿ ಅನ್ನ ಹಾಕ್ತಾ ಇದ್ದಾನಲ್ಲ. ಆವಾಗ ಮಗನಿಗೆ ಯಾವಾಗಲೂ ಅಪ್ಪ ಹೇಳ್ತಾ ಇದ್ದ, ಇಲ್ಲ ಅವನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ. ಕೊನೆಗೆ ಅಪ್ಪ ಸತ್ತು ಹೋದ, ಮಣ್ಣಿನ ತಟ್ಟೆ ಥ್ರೋ ಮಾಡ್ಲಿಕ್ಕೆ ಹೋದ. ಮಗ ಹೇಳಿದ, ಅಪ್ಪ ಅದಿರಲಿ, ಯಾಕೆಂದರೆ ನೀನು ಮುದುಕ ಆದಮೇಲೆ ನಿನಗೆ ಬೇಕಲ್ಲ ಆ ತಟ್ಟೆ. ಸಂಸ್ಕಾರ ಅದು. ನೀವೇನು ಅನ್ಯಾಯ ಮಾಡ್ತೀರಿ, ಮತ್ತೆ ಅದು ನಿಮ್ಮ ಮಕ್ಕಳು ನಿಮಗೆ ಮಾಡೇ ಮಾಡ್ತಾರೆ. ಹಾಗಾಗಿ ಇನ್ನೊಬ್ಬರು ಅನ್ಯಾಯ ಮಾಡಿದ್ದಾರೆ, ನಾನೂ ಮಾಡಿದರೆ ಏನು ವ್ಯತ್ಯಾಸ ಬಂತು? ಅವನಿಗೂ ನಿಮಗೂ ಏನು ವ್ಯತ್ಯಾಸ ಬಂತು? ಅದಕ್ಕೋಸ್ಕರನೇ ಹೇಳುತ್ತೆ, ಉಪಕಾರಿಷು ಯಸ್ಸಾಧು ಸಾಧುತ್ವೇ ತಸ್ಯ ಕೋ ಗುಣಃ.
ಉಪಕಾರ ಮಾಡಿದವ್ರಿಗೆ ಉಪಕಾರ ಮಾಡಿದ್ರಿ ಅಂದರೆ ಏನು ನಿಮ್ಮ ದೊಡ್ಡಸ್ತಿಕೆ? ಅಪಕಾರಿಷು ಯಸ್ಸಾಧು ಸಸಾಧು ಸದ್ಭಿರುಚ್ಯತೆ. ನಿನಗೆ ಅನ್ಯಾಯ ಮಾಡಿದರೂ ನೀನು ಉಪಕಾರವೇ ಮಾಡಿದಿ ಅಂದರೆ ನೀನು ಸಜ್ಜನ ಅಂತ ಕರೆಸಿಕೊಳ್ತಿ. ಹೀಗೆ ಒಂದು ರೀತಿ ಮನಸ್ಸನ್ನು ಹದ ಮಾಡುತ್ತೆ ಈ ಭಗವದ್ಗೀತೆ ಅನ್ನೋದು. ನೀನು ಉದ್ವೇಗದ ಮಾತುಗಳನ್ನು ಆಡಬೇಡ, ನಿನ್ನ ಮನಸ್ಸನ್ನು ನಿರ್ಮಲವಾಗಿಟ್ಟುಕೋ. ಮತ್ತು ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅದು ತುಂಬ ಇಂಪಾರ್ಟೆಂಟ್ ಈ ಕಲಿಯುಗದಲ್ಲಿ. ಅಧಿಕ ಮಾಸ ಅಂದರೆ ದಾನಗಳು. ಕಂಚಿನ ಪಾತ್ರೆ ಅಳಿಯನಿಗೆ, ಮುತ್ತುಗದೆಲೆ ಯಾರಿಗೆ? ಆಚಾರ್ಯಗೆ. ಅವರು ಹೇಳಿರ್ತಾರೆ, ಇಲ್ಲ ಯಾರಿಗಾದರೂ ಒಬ್ಬರಿಗೆ ಅಜ್ಞಾತ ಬ್ರಾಹ್ಮಣನಿಗೆ ದಾನ ಮಾಡಿ ಆಮೇಲೆ ಬೇರೆಯವರಿಗೆ ದಾನ ಮಾಡಿ ಮನೆಯವರಿಗೆ ಅಂತ. ಅದಕ್ಕೆ 2 ಕಂಚಿನ ಪಾತ್ರೆಗೆ ತುಂಬ ರೇಟ್ ಜಾಸ್ತಿ, ಮುತ್ತುಗದೆಲೆ ಎಲ್ಲ ಆಚಾರ ಬಂದಿದ್ದಾರೆ ಕೊಟ್ಟು ಕಳಿಸ್ಬಿಡು, ಆಮೇಲೆ ಕಂಚಿನ ಪಾತ್ರೆ ನಮ್ಮನೇಲೇ ಉಳಿಯುತ್ತಲ್ಲ, ಅಳಿಯನಿಗೆ ಕೊಟ್ಟರೆ ಮಗಳ ಹತ್ರ ಉಳಿಯುತ್ತೆ. ಹೀಗೆ ವಿಭಾಗ ಮಾಡಬೇಡಿ. ಒಳ್ಳೆಯ ವಸ್ತು ಯಾವುದಿದೆ ಅದನ್ನು ಮೊದಲು ನಮಗೆ ತಿಳಿದೇ ಇರುವ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ದಾನ ಮಾಡಿ. ದಾತವ್ಯ ಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ. ಅಳಿಯ ಉಪಕಾರಿ ಅವನಿಗೆ ದಾನ ಮಾಡಿದಾಗ ಹೆಚ್ಚು ಫಲ ಅಲ್ಲ. ಉಪಕಾರದ ಆಕಾಂಕ್ಷೆಯೇ ಇಲ್ಲದೆ ನಿಮಗೆ ಯಾರು ಉಪಕಾರವೇ ಮಾಡಿಲ್ಲ, ಸಾತ್ವಿಕನಾಗಿದ್ದಾನೆ ಅಂಥ ಒಬ್ಬ ಅಜ್ಞಾತ ವ್ಯಕ್ತಿಗೆ ನೀವು ದಾನ ಮಾಡಿದರೆ ಅದು ಸಾತ್ವಿಕ ಆಗುತ್ತೆ. ಒಂದು ದಾನ ಮಾಡೋದು, ನಾನು ಈ ಸಲ ದಾನ ಮಾಡಿಬಿಡೋಣ, ಇವರಿಗೆ ರೇಷ್ಮೆ ವಸ್ತ್ರ ದಾನ ಮಾಡೋಣ, ಅವ್ರ ಷಷ್ಠಿಯಬ್ದಿಯಲ್ಲಿ ನನಗೊಂದು ರೇಷ್ಮೆ ವಸ್ತ್ರ ಸಿಗುತ್ತೆ, ಅಲ್ಲಿಗೆ ದಾನ ಮಾಡಿದಂಗೂ ಆಯಿತು, ನಮಗೂ ವಾಪಸ್ ಬಂದಂಗೂ ಆಯಿತು. ಈ ಲೆಕ್ಕಾಚಾರ ಬಂತು ಅಂದರೆ ಅದು ರಾಜಸ ಆಗುತ್ತೆ. ಅನುಪಕಾರಿಣೇ ದೀಯತೆ ದಾತವ್ಯಂ, ಅವನ ಪ್ರೀತಿಗಾಗಿ ಕೊಡಬೇಕು, ಏನೋ ಆಕಾಂಕ್ಷೆ ಇಲ್ಲ. ದೇಶೇ ಕಾಲೇಚ ಪಾತ್ರೇಚ, ಮತ್ತು ಸರಿಯಾದ ದೇಶ ಸರಿಯಾದ ಕಾಲ. ಅದೇ ಹೇಳಿದಲ್ಲ ಈಗ ಅಧಿಕ ಮಾಸದ ಕಾಲ. ಈಗ ಅಪೂಪ ದಾನ 33 ದಾನ ಮಾಡಿದರೆ ಪುಣ್ಯ ಇದೆ, ವೈಶಾಖ ಮಾಸದಲ್ಲಿ ಮಾಡಿಬಿಟ್ರೆ ಅದಕ್ಕೊಂದು ಕಾಲ ಅಂತ ಇದೆ. ಎಂಥ ದೇಶ, ಯಾವ ದೇಶದಲ್ಲಿ ಮಾಡಬೇಕು? ಭಾರತ ದೇಶ, ಪುಣ್ಯ ಕಾಲ ನೋಡಿ, ಅದಕ್ಕೆಲ್ಲ ಮಹತ್ವ ಕೊಟ್ಟಿದ್ದಾನೆ ಕೃಷ್ಣ. ತದ್ದಾನಂ ಸಾತ್ವಿಕಂ ಸ್ಮೃತಂ ಎತ್ತು ಪ್ರತ್ಯುಪಕಾರಾರ್ಥಂ. ಮೊದಲು ಅದನ್ನು ನಿರಾಕರಿಸಿದ ನಾನು, ಪ್ರತಿ ಉಪಕಾರ ಸಿಗಲಿ ಅಂತ. ಅವಾಗ ಹೇಳಿದಲ್ಲ ಷಷ್ಠ್ಯಬ್ದಿ ದಾನ ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಅಂದರೆ ಪರಿಕ್ಲಿಷ್ಟಂ ಅಂದರೆ ಅನ್ಯಾಯ ಆರ್ಜಿತವಾದದ್ದನ್ನು ದಾನ ಮಾಡೋದು. ಯಾರ್ದೋ ಮನೆ ಬಂಗಾರ ತಟ್ಟೆ ಕದ್ದು 10 ಜನಕ್ಕೆ ದಾನ ಮಾಡೋದು, ನಾನು ಇಟ್ಕೊಂಡಿಲ್ಲ ದೇವರೇ ಪುಣ್ಯ ಬರಲಿ ನನಗೆ ಅನ್ನೋದು. ಕದ್ದಿದ್ದನ್ನು ದಾನ ಮಾಡಿದರೆ ಪುಣ್ಯ ಯಾರಿಗೆ ಬರುತ್ತೆ ಹೇಳಿ? ಆ ವಸ್ತು ಯಾರು ಯಜಮಾನನೋ ಅವನಿಗೆ ಬರುತ್ತೆ, ನಿನಗೇನು ಬರಲ್ಲ ಅದರಲ್ಲಿ. ಇದು ರಾಜಸ ದಾನ. ಈ ಥರ ಎಲ್ಲ ಅನ್ಯಾಯಾರ್ಜಿತವಾದ ದಾನವನ್ನು ಮಾಡಬೇಡ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾರತಂ. ಯಾವುದೋ ಅಶುಚಿಯಾದ ದೇಶ ಕಾಲಗಳಲ್ಲಿ ಅಸತ್ಪಾತ್ರರಿಗೆ, ಅಂದರೆ ಅವರದು ಮಾತು, ಮನಸ್ಸು, ಶೌಚ ಯಾವುದೂ ಇಲ್ಲ, ನಿರ್ಮಲವಾಗಿಲ್ಲ, ಅಂಥ ಅಯೋಗ್ಯರಿಗೆ ದಾನ ಮಾಡಿದರೆ, ಆ ಸತ್ಕಾರ ಮಾಡದೆ ಏನೇನೋ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿಕೊಂಡು ಕೊಡು, ಅವ್ರಿಗೆ ಕೊಡು, ಇವ್ರಿಗೆ ಕೊಡು, ಎಂಜಾಯ್ ಮಾಡಲಿ, ಹೀಗೆ ಒಂದು ರೀತಿ ವಿಧಿ ನಿಷೇಧಗಳಿಲ್ಲ. ಅವ್ರ ಆಚಾರ ಬಂದಿದ್ದಾರೆ ದಾನ ಮಾಡಿರಿ ಅಂತ ಹೆಂಡ್ತಿ ಹೇಳ್ತಾಳೆ, ಬಂದಿದ್ದಾರಾ ಕೊಡು, ಕೊಟ್ಟು ಕಳಿಸು. ಭಕ್ತಿ ಪ್ರೀತಿ ಏನೂ ಇಲ್ಲ. ಅಸತ್ಕೃತಂ ಅವಜ್ಞಾತಂ, ತಿರಸ್ಕಾರ ಮಾಡಿ ಕೊಡೋದು, ಸತ್ಕಾರ ಸರಿಯಾಗಿ ಮಾಡದೇ ಇರೋದು. ಅವ್ರಿಗೆ ಎಷ್ಟು ಮನಸ್ಸಿಗೆ ಹರ್ಟ್ ಆಗುತ್ತೆ. ಏನೋ ಕೊಡ್ತಾರೆ ಇವರು, ಒಂದು 50,000 60,000 ಕೊಡ್ಬೋದು, ಅವಮಾನ ಮಾಡಿ ಕೊಡೋದು, ನಾನು ಕೊಡ್ತೀನಿ ಅಂತ ತೋರಿಸ್ಕೊಳ್ಳೋದು, ಇದು ತಾಮಸ ದಾನ. ಅದು ಕೈ ಒಡ್ಡಬೇಡಿ. ಮಾಡ್ತಾ ಇರೋದು ಯಾರಿಗೆ ಹೇಳಿ? ವ್ಯಕ್ತಿಗಲ್ಲ. ಅವರಲ್ಲೊಂದು ಭಕ್ತಿ ಇದೆ, ಒಂದು ಶಕ್ತಿ ಇದೆ, ಭಗವಂತ ಇದ್ದಾನೆ. ಈ ಭಾವನೆಯಿಂದ ದಾನ ಮಾಡಿ ಅದು ಸಾತ್ವಿಕ ಆಗುತ್ತೆ. ಅಂದರೆ ದಾನ ಕೊಟ್ಟವನಿಗೆ ಅದರಿಂದ ಫಲ, ದಾನ ತಗೊಂಡವ್ರಿಗಲ್ಲ. ಹಾಗಾಗಿ ದಾನ ಕೊಡೋನು ಹುಷಾರಾಗಿರ್ಬೇಕು. ದಾನ ತಗೊಳ್ಳೋನು ಪ್ರಾಮಾಣಿಕವಾಗಿದ್ದರೆ ಭೂಮಿಯ ತುಂಬ ಇಟ್ಟು ದಾನ ಮಾಡಿದರೂ ಜೀರ್ಣಿಸಿಕೊಳ್ಳೋ ಶಕ್ತಿ ಅವನಲ್ಲಿರುತ್ತೆ. ಆದ್ದರಿಂದ ದಾನಕ್ಕೊಬ್ಬ ವ್ಯಕ್ತಿ ಬಂದಿದ್ದಾನೆ ಅಂದರೆ ಪುಣ್ಯ ದಾನ ಮಾಡ್ಲಿಕ್ಕೆ ಬಂದಿದ್ದಾನ ಅವನು. ನೀವು ಕೊಡುವ ವಸ್ತುವಿಗಿಂತ ಅಧಿಕವಾದ ದಾನ ಅವನು ಮಾಡ್ತಾನೆ, ನಿಮ್ಮ ಪಾಪವನ್ನು ಅಪಹಾರ ಮಾಡಿ ಹೋಗ್ತಾನೆ. ಆ ಭಾವುಕತನ ನಿಮ್ಮಲ್ಲಿ ಇಲ್ಲದೆ ತಿರಸ್ಕಾರ ಮಾಡಿ ದಾನ ಮಾಡಿದ್ರೆ ಅದೆಲ್ಲ ತಾಮಸ ಆಗಿಬಿಡುತ್ತೆ ಅಂತ. ಆದ್ದರಿಂದ ಇನ್ನು ಮುಂದೆ ಇಷ್ಟು ಇದನ್ನು ಹೇಳಿ, ಬಹಳ ಒಂದು ಕೃಷ್ಣನ ಒಂದು ಇಷ್ಟವಾದ ಅವನ ಮಾತು, ಓಂ ತತ್ಸದಿತಿ ಅಂತ 3 ಶಬ್ದಗಳು. ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಓಂ ಅನ್ನೋದು ಭಗವಂತನ ಒಂದು ನಾಮ, ತತ್ ಅನ್ನೋದು ಭಗವಂತನ ನಾಮ, ಸತ್ ಅನ್ನೋದು ಭಗವಂತನ ನಾಮ. ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಪುರ. ಇದರಿಂದಲೇ ಎಲ್ಲ ವೇದಗಳು, ಯಜ್ಞಗಳು ಓಂ ತತ್ ಸತ್. ಯಾವುದೇ ಕಾರ್ಯಕ್ರಮ ಆರಂಭ ಮಾಡಬೇಕಾದರೂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಓಂಕಾರ ಇಲ್ಲದೆ ಯಾವ ಯಜ್ಞ, ಯಾವ ಜಪಗಳು ಕೂಡ ಪೂರ್ಣತೆಯನ್ನು ಹೊಂದಲ್ಲ.
ತತ್ ಸತ್ ಅನ್ನುವ ಈ ಶಬ್ದಗಳೆಲ್ಲ ಭಗವದ್ವಾಚಕವಾದ ಶಬ್ದಗಳು. ಆದ್ದರಿಂದ ಓಂ ತತ್ ಸತ್ ಅನ್ನುವುದು ಪರಬ್ರಹ್ಮನ ನಾಮಗಳು ಅಂತ ಹೇಳಿದ್ದಾರೆ. ಓಂ ತತ್ ಸತ್ ಅನ್ನೋದು ಭಗವಂತನ ನಾಮಗಳು. ಇದು ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಉಚ್ಚಾರಣೆ ಮಾಡಬೇಕು. ತಸ್ಮಾದ್ ಓಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ. ಎಲ್ಲ ಸತ್ಕರ್ಮಗಳನ್ನು ಮಾಡಬೇಕಾದ್ರೂ, ಯಜ್ಞ ದಾನ ತಪಸ್ಸು ಏನು ಮಾಡಬೇಕಾದ್ರೂ ಓಂ ಅಗ್ನಿಮೀಳೆ ಪುರ ಏನು ಹೇಳಬೇಕಾದ್ರೂ ಮೊದಲು, ಗಾಯತ್ರಿ ಜಪ ಮಾಡಬೇಕಾದ್ರೆ ಮೊದಲು ಓಂಕಾರ. ಓಂಕಾರ ಇಲ್ಲದೆ ಸ್ರವತಿ ಅನೋಂಕೃತಂ ಬ್ರಹ್ಮ. ಓಂಕಾರ ಇಲ್ಲದೆ ಮಾಡಿದ ಎಲ್ಲ ಜಪತಪ ಅನುಷ್ಠಾನಗಳು ಕೂಡ ಸೋರಿ ಹೋಗುತ್ತೆ. ಆದ್ದರಿಂದ ಓಂ ಏನಿದರ ಅರ್ಥ? ಗುಣಪರಿಪೂರ್ಣನಾದ ಪರಬ್ರಹ್ಮನ ಆರಾಧನೆ ಅಂತ ಮನಸ್ಸಿಗೆ ತಂದುಕೊಂಡು ಕೆಲಸ ಆರಂಭ ಮಾಡು. ಟಕ್ಕಂತ ಆರಂಭ ಮಾಡಬೇಡ. ಮನೆಯಲ್ಲಿ ಅಡಿಗೆ ಮಾಡಬೇಕಾದ್ರೂ ಚಿಂತನೆ ಹೇಗಿರಬೇಕು? ಅಗ್ನ್ಯಂತರ್ಗತ ಪರಶುರಾಮ ಮಾಡಿದ ಅಡಿಗೆಗಳೆಲ್ಲ, ಅಟ್ಟಿದ ಅಡಿಗೆಗಳೆಲ್ಲ ಅನಂತವಾಗಲಿ, ಅನೇಕ ಜನರಿಗೆ ತೃಪ್ತಿಯಾಗಲಿ, ಬಿಂಬರೂಪಿಯಾಗಿ ನೀನಿದೆ, ಅವರೆಲ್ಲ ತೃಪ್ತಿಪಡಿಸುವನು ನೀನೇ, ಅನ್ನದಲ್ಲಿ ಅನ್ನನಾಗಿ ನಿಂತು ತೃಪ್ತಿಪಡಿಸು. ಒಂದು ಕೈ ಮುಗಿದು ಪರಶುರಾಮಾಯ ನಮಃ ಅಂತ ಪ್ರಾರ್ಥನೆ ಮಾಡಿ ಒಲೆಯ ಮೇಲೆ ಒಂದು ಪಾತ್ರೆ ನೀಡುವ ಪ್ರಾಚೀನ ಸಂಪ್ರದಾಯ. ಇವತ್ತೆಲ್ಲ ಪ್ರೆಸ್ಟೀಜ್ ಪ್ರಶ್ನೆ, ಈಗ ಅದೆಲ್ಲ ಪ್ರಶ್ನೆಗಳೇ ಇಲ್ಲ. ಈಗ ಕುಕ್ಕರ್ ಇಟ್ಬಿಟ್ರೆ ಅದು ಕೂ ಅಂತ ಕೂಗ್ಕೊಳ್ಳುತ್ತೆ, ಅರಚ್ಕೊಳ್ಳುತ್ತದು, ಒಂಥರ ಪಿಶಾಚಿ ಥರ ಅದು. ಅಡಿಗೆ ಆದಮೇಲೆ ಪೈಯನ್ ಕೂಗ್ಬಿಡುತ್ತೆ ಅದು. ಪ್ರಾಚೀನ ಕಾಲದಲ್ಲಿ ಕೂಗುವ ಶಬ್ದ ಅಲ್ಲ, ಉಕ್ಕುವ ಶಬ್ದ. ಒಂದು ತಾಮ್ರದ ಪಾತ್ರೆ. ನಾನು ಯಾಕೆ ಅದನ್ನು ಪಿಶಾಚಿ ಥರ ಅಂತಂದರೆ ಇನ್ನು ಯಾರು ಬೇಸರ ಮಾಡ್ಕೊಳ್ಬೇಡಿ. ತಾಮ್ರದ ಪಾತ್ರೆಯಲ್ಲೇ ಅನ್ನ ಮಾಡಬೇಕು ಅಂತ ವಿಧಿ ಇದೆ. ಒಂದೊಂದು ಅಗಳಿಗೆ ಅಶ್ವಮೇಧ ಯಾಗದ ಫಲವನ್ನು ಹೇಳಿದ್ದಾರೆ ತಾಮ್ರದ ಪಾತ್ರೆಯಲ್ಲಿ. ಮತ್ತು ದೇಹಕ್ಕಷ್ಟು ಹಿತವಾದದ್ದು ಅದು. ಇವತ್ತೇನು ಬೇರೆ ಬೇರೆ ಕಬ್ಬಿಣ, ಸ್ಟೀಲು, ಇಂಡಾಲಿಯಮ್ ಇವೆಲ್ಲವೂ ಕೂಡ ಹಾನಿಕಾರಕ ಅಂತ ವಿಜ್ಞಾನಿಗಳು ಇವಾಗ ಹೇಳ್ತಾ ಇದ್ದಾರೆ. ಅದರಲ್ಲಿ ತುಂಬ ಪಾಕ ಮಾಡಿ ತಿನ್ನಬೇಡಿ, ಹಾನಿಕಾರಕ ಅಂತ ಹೇಳ್ತಾ ಇದ್ದಾರೆ. ಪ್ರಾಚೀನರ ಭಾವನೆಗಳೆಲ್ಲ ಎಷ್ಟು ಸರ್ವಜ್ಞರಾಗಿ ಮಾತನಾಡಿದ್ದಾರೆ. ಸೈಂಟಿಫಿಕ್ ಆಗಿತ್ತು ಅದು, ಅಂದ್ರೆ ಹೆಚ್ಚು ಸೈಂಟಿಫಿಕ್ ಆಗಿತ್ತು. ಯಾಕೆ ಅಂತ ಅವ್ರು ಹೇಳಲಿಲ್ಲ, ಇದನ್ನ ಮಾಡಿ ಅಂತ ಹೇಳಿದ್ರು. ಈಗ ನಿನ್ನೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಒಂದು ಕೋಣೆ ಪೂರ್ತಿ ಸೆಗಣಿ ನೆಲ ಮಾಡಿದ್ದಾರೆ, ಇನ್ನೊಂದು ರೂಮ್ ಎಲ್ಲ ಪೂರ್ತಿ ರೆಡ್ ಡೈಆಕ್ಸೈಡ್ ಈ ಥರ ಹಾಕ್ಕೊಂಡಿದ್ದಾರೆ. ಟೈಲ್ಸ್ಗಳೇ ಇಲ್ಲ. ಯಾಕೆಂದರೆ ಈಗ ನೀವು ಗಮನಿಸಿ, 30 ವರ್ಷಗಳಲ್ಲಿ ಮಂಡಿ ನೋವು ಎಷ್ಟು, ಹಿಂದಿನ ಪ್ರಾಚೀನ ಕಾಲದವರಿಗೆ ಮಂಡಿ ನೋವು ಎಷ್ಟು. ಪ್ರಾಚೀನ ಕಾಲದಲ್ಲಿ ಸೆಗಣಿ ನೆಲಗಳಿತ್ತು, ತೃಪ್ತಿ ಇತ್ತು. ವಾರಕ್ಕೊಮ್ಮೆ ಸೆಗಣಿ ನೆಲ ಒರೆಸ್ತಾ ಇದ್ರು. ಪ್ರಾಚೀನ ಕಾಲ ಅಂದರೆ ತುಂಬ ದೂರ ಅಲ್ಲ, 60-70 ವರ್ಷದ ಮೊದಲು. ಅಥವಾ ಕಲ್ಲಲ್ಲಿ ತಿಕ್ಕಿದ ಒಂದು ಕೆಂಪು ನೆಲಗಳಿರ್ತಾ ಇತ್ತು, ಗಾರೆ ಹಾಕ್ಕೊಂಡು ತಿಕ್ತಾಯಿದ್ರು. ಇವತ್ತು ಟೈಲ್ಸ್ ಬಂದಿದೆ, ಅದು ಮಂಡಿಗೆ ಎಫೆಕ್ಟ್ ಆಗುತ್ತೆ, ಕಾಲಿಗೆ ಎಫೆಕ್ಟ್ ಆಗುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. 20 ವರ್ಷದಲ್ಲಿ ಆ ಟೈಲ್ಸ್ ಮನೇಲಿ ಓಡಾಡಿದವರೆಲ್ಲ ನೆಲದಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಎಲ್ಲ ಚೇರಲ್ಲೇ ಕೂತ್ಕೊಳ್ಬೇಕು, ಮೇಲೆ ಕೂತ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ 80-90 ವರ್ಷದ ಅಜ್ಜಿರು ಟಣ್ಣನ್ ಕೂತು ಹನುಮಂತನ ಥರ ಹಾರ್ತಾ ಇದ್ರು, ಭಕ್ರಿ ತಟ್ತಾ ಇದ್ರು. ಇವತ್ತೆಲ್ಲಿದೆ ಆ ಶಕ್ತಿಗಳು? ಈಗೆಲ್ಲ ಈ ಟೇಬಲ್ ಅಲ್ಲಿ, ಮಠಗಳಲ್ಲಿ ಕೂಡ ಟೇಬಲ್ಗೆ ಜಾಸ್ತಿ ಡಿಮ್ಯಾಂಡು. ಈ ಕೆಳಗಡೆ ಹಾಕೋರ್ಗಿಂತ ಟೇಬಲ್ ಮೇಲೆ ಕೂತ್ಕೊಳ್ಳೋರು ಜಾಸ್ತಿ. ಮಂಡಿ ಪ್ರಾಬ್ಲಮ್ಮು ಚಿಕ್ಕ ವಯಸ್ಸವ್ರಿಗೆ ಶುರು ಆಗ್ಬಿಟ್ಟಿದೆ. ಅಂದರೆ ನಾವು ಎಷ್ಟು ಸುಖಗಳ ಬಗ್ಗೆ ಆಕಾಂಕ್ಷೆಯಿಂದ ಹೋಗ್ತೇವೋ ಅದು ಪರಿಣಾಮದಲ್ಲಿ ದುಃಖ ರೂಪದಲ್ಲಿ. ಅದಕ್ಕೆ ಆರಂಭದಲ್ಲಿ ಸುಖ ಸಿಗಲಿ ಅಂತ ಪ್ರಯತ್ನ ಮಾಡಬೇಡಿ, ಪರಿಣಾಮವನ್ನು ನೋಡಿ. ಕೃಷ್ಣ ಮೊದಲಿಂದ ಹೇಳ್ಕೊಂಡು ಬರ್ತಾ ಇರೋದು ದುಡ್ಡಿನ ವಿಷಯದಲ್ಲಾಯಿತು, ಆರೋಗ್ಯದ ವಿಷಯದಲ್ಲಾಯಿತು, ಆಹಾರದ ವಿಷಯದಲ್ಲಾಯಿತು, ನಮ್ಮ ವರ್ತನೆಗಳಲ್ಲಾಯಿತು, ಎಲ್ಲದರಲ್ಲೂ ಒಂದು ಸಂಯಮದ ಜೊತೆಗೆ ಹೋಗಿ ಅಂತ ಕೃಷ್ಣನ ಉಪದೇಶಗಳಿದೆ. ಆದ್ದರಿಂದ ಯಾರು ಯಾವುದೇ ದಾನ ಧರ್ಮಗಳನ್ನು ಮಾಡಬೇಕಾದರೂ ಅವನ ಚಿಂತನೆ ಇಲ್ಲದೆ ತತ್ ಇತಿ ಅನಭಿಸಂದಾಯ, ಇದೆಲ್ಲ ಭಗವಂತನಿಗೆ ಎನ್ನುವ ಅಂದರೆ ನನಗೆ ಈ ಸ್ವರ್ಗದ ಫಲ ಬೇಕು ಅಂತೆಲ್ಲ ಅನ್ಕೊಂಡು ದಾನಗಳನ್ನು ಮಾಡಬೇಡಿ. ಭಗವಂತನಿಗೆ ಅಂತ ಅನ್ಕೊಂಡು ಇದನ್ನೆಲ್ಲ ಮಾಡಿ ಸತ್ಕರ್ಮಗಳನ್ನು. ತತ್ ಅಂದರೆ ಏನು? ತತ್ಫಲಮ್ಮೇ ಸ್ಯಾತ್. ಇಲ್ಲಿ ತತ್ ಅಂದರೆ ಬೇರೆ ಅರ್ಥ. ಓಂ ತತ್ ಸತ್ ಅಂತ ಇದೆ, ಆ ತತ್ ಅಲ್ಲ ಇಲ್ಲಿ. ತತ್ ಅಂದರೆ ಆ ಫಲ ನನಗೆ ಬೇಕು ಅಂತ ಅನ್ಕೊಂಡು ಈ ಕರ್ಮ ಮಾಡಬೇಡಿ. ನಾನು ಇದನ್ನು ಮಾಡಿದರೆ ಅದನ್ನು ಕೊಡ್ತೀಯಾ, ಹಂಗೆ ಮಾಡಬೇಡಿ. ಅದು ವ್ಯಾಪಾರ ಆಗಿಬಿಡುತ್ತೆ. ಅವನ ಪ್ರೀತಿಗಾಗಿ ಕರ್ಮ ಮಾಡಿ. ಆದ್ದರಿಂದ ಹೀಗೆ ಆ ತತ್ ಸತ್ ಈ ಶಬ್ದಗಳನ್ನು ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾನೆ. ಆದ್ದರಿಂದ ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸರಿತಿ ಚೋಚ್ಯತೆ ಕರ್ಮಚೈವ ತದರ್ಥೀಯಂ ಸರಿತ್ಯೇವಾಭಿಧೀಯತೆ ಅಂತ ಸದ್ಭಾವೇ ಸಾಧುಭಾವೇ ಚ ಸ್ಥಿತಿ ಸರಿತಿ ಚೋಚ್ಯತೆ ಸರಿತ್ಯೇ ತತ್ ಪ್ರಯುಜ್ಯತೆ ಅಂತ ತತ್ ಸತ್ ಓಂ ತತ್ ಸತ್ ಅನ್ನುವ ಶಬ್ದಗಳು ಭಗವಂತನ ನಾಮಗಳು. ಯಜ್ಞ ದಾನ ತಪಸ್ಸು ಏನು ಮಾಡಬೇಕಾದ್ರೂ ಈ ಶಬ್ದಗಳ ಜೊತೆಗೆ ನೀವು ಕರ್ಮಗಳಿದ್ರೆ ಅದು ದೇವರಿಗೆ ಮುಟ್ಟುತ್ತೆ. ಅಂದರೆ ಅವನ ಗುಣಚಿಂತನೆಯ ಕಡೆ ನಿಮ್ಮ ಬುದ್ಧಿ ಸಾಗುತ್ತೆ. ಯಾವುದು ಈ ಥರ ಆಲೋಚನೆ ಇಲ್ಲದೆ. ಈಗ ನೋಡಿ, ಮೊದಲನೇ ಪ್ರಶ್ನೆಗೆ ಕೊನೆಯ ಸೆಂಟೆನ್ಸಲ್ಲೂ ಉತ್ತರ ಇದೆ. ಶ್ರದ್ಧೆ ಇದೆ, ವಿಧಿ ಇಲ್ಲ. ಈ ಕರ್ಮ ದೇವರಿಗೆ ಮುಟ್ಟುತ್ತಾ ಇಲ್ವಾ? ಕೃಷ್ಣ ಹೇಳ್ತಾನೆ, ಅಸದಿತ್ಯುಚ್ಯತೆ ಪಾರ್ಥ
ನಚ ತತ್ಪ್ರೇತ್ಯ ನೋ ಇಹ. ಅವನಿಗೆ ಪರಲೋಕದ ಸುಖವೂ ಇಲ್ಲ, ಈ ಸುಖವೂ ಇಲ್ಲ. ಕೇವಲ ಶ್ರದ್ಧೆಯಿಂದ, ವಿಧಿ ಇಲ್ಲದೆ ಕರ್ಮ ಮಾಡಬೇಡಿ. ವಿಧಿ ಇದ್ದು ಶ್ರದ್ಧೆ ಇಲ್ಲದೆಯೂ ಮಾಡಬೇಡಿ. ಶ್ರದ್ಧೆ ವಿಧಿಗಳು ಎರಡೂ ಸೇರಿದಾಗ ಅದು ಪೂರ್ಣತೆಯನ್ನು ಹೊಂದುತ್ತೆ. ನಾನು ಅದಕ್ಕೆ ದೃಷ್ಟಾಂತ ಕೊಟ್ಟೆ. ಗಾಡಿ ಇದೆ, ಬೆಂಗಳೂರಿಗೆ ಹೋಗಬೇಕಾಗಿದೆ, ದಾರಿ ಬಿಟ್ಟು ಹೋಗಬೇಡಿ. ದಾರಿ ಇದೆ, ಗಾಡಿಯೇ ಇಲ್ಲ, ಅದು ಹೋಗ್ಲಿಕ್ಕಾಗಲ್ಲ. ಎರಡನ್ನ ಸಮನ್ವಯದಲ್ಲಿ ಶ್ರದ್ಧೆ ಮತ್ತು ವಿಧಿ ಎರಡನ್ನೂ ಸೇರಿಸಿಕೊಂಡು ಮಾಡಿದಾಗ ಪೂರ್ಣತೆಯನ್ನು ಹೊಂದುತ್ತೀರಿ ಎನ್ನುವುದು ಇದು ಎಲ್ಲ ವಿಸ್ತಾರವಾದ ವಿಚಾರಗಳು. ಇದು ನಾನು ಮೇಲ್ಮೇಲೆ ಶ್ಲೋಕಗಳ ಅಭಿಪ್ರಾಯ ಹೇಳ್ತಾ ಹೋದೆ. ಅದನ್ನು ಒಂದೊಂದೇ ವಿಭಾಗಗಳನ್ನು ಬಿಡಿಸ್ತಾ ಹೋದರೂ ಆ ಮನಸ್ಸಿನ ಬಗ್ಗೆ ವಿಚಾರ ಇದೆ, ಆಹಾರಗಳ ಬಗ್ಗೆ ವಿಚಾರ ಇದೆ, ಬುದ್ಧಿ, ನಮ್ಮ ವ್ಯಾಪಾರಗಳು ಮತ್ತು ಮನುಷ್ಯರ ಸ್ವಭಾವಗಳು, ಸಾತ್ವಿಕ ರಾಜಸ ತಾಮಸ ಅನ್ನುವ ವೈವಿಧ್ಯಗಳು, ಅದರಲ್ಲಿ ಜೀವರಾಶಿಗಳು, ಎಲ್ಲದರ ವಿಭಾಗ ಎಲ್ಲ ಮೂರು 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 ಅಂತ ಹೇಳ್ಕೊಂಡು ಬಂದು ಕೊನೆಗೆ ಭಗವಂತನ 3 ನಾಮದಲ್ಲಿ ಮುಕ್ತಾಯ ಆಗುತ್ತೆ. ಓಂ ತತ್ ಸತ್, ಅದರಲ್ಲಿ ಮುಕ್ತಾಯ ಮಾಡಿ ಆ ಚಿಂತನೆ ಜೊತೆಗೆ ಎಲ್ಲ ಕರ್ಮಗಳು ನಡೆದರೆ ಅದರಲ್ಲಿ ಏನೇ ನ್ಯೂನತೆಗಳಿದ್ರು ಎಸ್ ಸ್ಮೃತ್ಯಾಚ ನಾಮೋಕ್ತ್ಯ ತಪಃಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮಚ್ಯುತಂ. ಯಾವುದೇ ಕರ್ಮಗಳಲ್ಲಿ ನ್ಯೂನತೆ ಇದ್ದರೂ ಓಂ ತತ್ ಸತ್ ಅನ್ನೋ 3 ಶಬ್ದಗಳನ್ನು ಪ್ರಯೋಗ ಮಾಡಿಕೊಂಡ್ರೆ ನ್ಯೂನತೆಯೆಲ್ಲ ಹೊರಟೋಗಿ ಪೂರ್ಣತೆ ಬಂದ್ಬಿಡುತ್ತೆ. ಅಂಥ ವ್ಯವಸ್ಥೆ ಇದೆ, ಇದನ್ನು ಅಳವಡಿಸಿಕೊಳ್ಳಿ ಅಂತ. ಈ ಕೊನೆಯಲ್ಲಿ ಹೇಳ್ತೀವಿ ನಾವು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ. ಅದು ಓಂ ತತ್ ಸತ್ಗೆ ಅದೇ ಥರನೇ ಆ ಉದ್ದೇಶದಿಂದಲೇ ಹೇಳುವಂತಹದ್ದು. ಏನು ನ್ಯೂನತೆ ಇದ್ರೂ ಅದನ್ನು ಪೂರ್ಣ ಮಾಡಿಬಿಡುತ್ತೆ ಅದು. ಅಂತಹ ಶಕ್ತಿ ಭಗವಂತನ ನಾಮಗಳಿಗಿದೆ ಅಂತ ಹೇಳಿ ಈ ಶ್ರದ್ಧಾತ್ರಯ ವಿಭಾಗ ಅನ್ನುವ ಚಿಂತನೆ ಮುಕ್ತಾಯ ಆಗುತ್ತೆ. ತುಂಬ ಒಂದು ಅದ್ಭುತವಾದ ಒಂದು ವಿವರಣೆ ಬಂತು ತಮ್ಮಿಂದ. ಅಂದರೆ ನಾವು ಎಲ್ಲ ಏನೇನು ಮಾಡ್ತೀವಿ, ಈ ಒಂದು ಆಹಾರದ ವ್ಯವಸ್ಥೆ ಎಲ್ಲದಕ್ಕೂ ನಮ್ಮ ಒಂದು ಏನು ಜೀವದ ಗುಣದಲ್ಲಿದೆ ಅದರ ಪ್ರಕಾರನೇ ನಾವು ಯಾರಿಗೋ ಒಬ್ರಿಗೆ ತುಂಬ ಖಾರ ಯಾಕೆ ಇಷ್ಟ ಆಗುತ್ತೆ ಅಂದರೆ ನಮ್ಮ ಗುಣ ಯಾವುದು, ಯಾಕಂದರೆ ನಮಗೆ ಗೊತ್ತಿಲ್ಲ ನಾವು ಸಾತ್ವಿಕರೋ ರಾಜಸರೋ ತಾಮಸರೋ, ಇದು ಹೊರಗಡೆಯಿಂದ ಪ್ರಭಾವದಿಂದ ನಾವೀಗ ಸಾತ್ವಿಕರಾಗಿದ್ದೀವೋ ಅಥವಾ ಜೀವ ಸ್ವಭಾವದಲ್ಲೇ ನಾವು ಸಾತ್ವಿಕರೋ ಅನ್ನೋದನ್ನು ನಾವೇ ಒಂದು ಅಬ್ಸರ್ವ್ ಮಾಡ್ಕೋಬೇಕು ಅಂದ್ರೂ ಈ ಎಲ್ಲ ವಿವರಣೆಗಳು ಗೊತ್ತಾಗುತ್ತೆ ನಮಗೆ. ಕನ್ಸಿಸ್ಟೆಂಟಾಗಿ ಈ ಥರದ ಆಹಾರನೇ ನನಗಿಷ್ಟ ಆಗುತ್ತೆ ಅಂದರೆ ಮೋಸ್ಟ್ಲಿ ನಂದೇನೋ ಇದೇ ಸೆಕ್ಟಿಗೆ ಇರಬೇಕು, ನಾನು ಈ ಹಳಸಿದ್ದೇ ತಿನ್ನಬೇಕು ಅನ್ಸಿದ್ರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು, ಹಳಸಿದ್ದನ್ನು ಬಿಡಬೇಕಾ ಇಲ್ಲ ನಾನು ತಾಮಸನಾಗೇ ಇರಬೇಕಾ ಅಂತ. ಅಂದರೆ ಆ ಒಂದು ಎಲ್ಲ ವಿಷಯಗಳನ್ನ ತಾವು ತಿಳಿಸಿದ್ರಿ, ಕೃಷ್ಣ ತಿಳಿಸಿದ್ದಾನೆ, ಆದರೆ ನಮ್ಗೆ ಅದು ಅರ್ಥ ಆಗಲ್ಲ. ಕೆಲವರಿಗೆ ಬಿಸಿಬೇಳೆ ಬಾತು ಬೆಳಿಗ್ಗೆ ರುಚಿ ಆಗಲ್ಲ, ರಾತ್ರಿ ರುಚಿ ಆಗುತ್ತೆ. ಅದು ಬಿಸಿ ಇರಬಾರ್ದು, ಅದು ಹೆಸರೇ ಬಿಸಿಬೇಳೆ ಬಾತು. ಆದರೆ ಎಲ್ಲ ತಣ್ಣಗಾಗಿ ಅದು ಇನ್ನೂ ಕೊಳೆತ ಮೇಲೆ ಹಳಸಿದ ಮೇಲೆ ಅದಕ್ಕೆ ಈರುಳ್ಳಿ ಬೇರೆ ಸೇರಿಸ್ಕೊಂಡು ತಿಂತಾರೆ, ಅದಕ್ಕೆ ಇನ್ನೊಂದಷ್ಟೆಲ್ಲ ಇದೆಲ್ಲ ಸೇರಿಸ್ಕೊಂಡು. ಅಂದರೆ ಒಂದು ಈ ಎಲ್ಲ ವಿಷಯಗಳು ನಮ್ಮನ್ನ ಅರಿಯೋದಕ್ಕೆ ಈ ಇಷ್ಟು 3 ಥರದ ಶ್ರದ್ಧೆಗಳು, 3 ಥರದ ಆ ವಿಧಿಯ ಬಿಡದೆ ಮಾಡಬೇಕು ಅನ್ನೋದನ್ನ ತಾವು ತಿಳಿಸಿದ್ರಿ. ಇನ್ನು ನಾವು ನೇರವಾಗಿ ಮುಂದೆ ಹೋಗುವಂತಹ ಎಲ್ಲ ಅಧ್ಯಾಯಗಳು ಅದು ಭಗವಂತನ ತಿಳಿಯೋ ಥರದ್ದು. ಈಗ ಮುಂದೆ ಜ್ಞಾನ ವಿಜ್ಞಾನ ಯೋಗ, ನಾವೀಗ 17ರಿಂದ 7ನೇದಕ್ಕೆ ಹೋಗ್ತಾ ಇದೀವಿ. 7ನೇ ಅಧ್ಯಾಯಕ್ಕೆ ಮುಂದಿನ ಒಂದು ಎಪಿಸೋಡ್ನಲ್ಲಿ. ಯಾಕೆಂದ್ರೆ ನಾವು ಈ ಒಂದು ಜರ್ನಿ ನಾವು ನೋಡಿದ್ರೆ ಮೊದಲು ಪುರುಷೋತ್ತಮದಿಂದ ಶುರು ಮಾಡಿ ಪುರುಷೋತ್ತಮದಿಂದ 2ನೇ ಅಧ್ಯಾಯಕ್ಕೆ ಹೋದ್ವಿ. ಅಲ್ಲಿ ಆತ್ಮದ ಏನು ಮೊದಲನೇ ಪಾರ್ಟ್ 2ನೇ ಅಧ್ಯಾಯದ ನೋಡಿದ್ವಿ. ಅದಾದ್ಮೇಲೆ ಜ್ಞಾನ ಸಾಂಖ್ಯ ಯೋಗದ ಸಾಂಖ್ಯ ಶಾಸ್ತ್ರದ ಬಗ್ಗೆ ಕೃಷ್ಣ ಹೇಳ್ದ. ಅದಾದ್ಮೇಲೆ ನಾವು ಕರ್ಮಕ್ಕೆ ಬಂದ್ವಿ. 3, 4ನೇ ಅಧ್ಯಾಯ ನೋಡಿ ಎಲ್ಲ ಕರ್ಮಗಳ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡು ತ್ರಿಗುಣಗಳ ಬಗ್ಗೆ ಹೋದ್ವಿ. ತ್ರಿಗುಣಗಳ ತ್ರೈಗುಣ್ಯ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಹೇಳಿದ ತ್ರಿಗುಣಗಳನ್ನು ನೋಡಿದ್ವಿ. ಆ ತ್ರಿಗುಣಗಳನ್ನು ನೋಡಿ ಮತ್ತೆ ನಾವು ಈ ಒಂದು ಕ್ಷೇತ್ರಜ್ಞದ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ದೇಹದಲ್ಲಿ ಆ ತ್ರಿಗುಣಗಳು ಹೇಗೆ ವರ್ಕ್ ಆಗುತ್ತೆ, ಭಗವಂತ ಹೇಗೆ ನಿಯಮನ ಮಾಡ್ತಾನೆ ಅಂತ ಕ್ಷೇತ್ರಜ್ಞದಿಂದ ನಾವೀಗ ಒಂದು ದೈವಿ ಸಂಪತ್ತು ಆಸುರಿ ಸಂಪತ್ತು ಬಗ್ಗೆ, ಅಂದರೆ ನಮ್ಮ ಇದರಲ್ಲಿದ್ರೆ ಈ ಥರ ಜನಗಳು ಹೇಗಿರ್ತಾರೆ, ದೈವಿ ಗುಣಗಳು ನಮ್ಮಲ್ಲಿ ಹೇಗೆ ಪ್ರಚುರ ಆಗುತ್ತೆ, ಆಸುರಿ ಗುಣಗಳು ಹೇಗೆ ಹುಟ್ಟುಕೊಳ್ಳುತ್ತವೆ, ಅದರ ಬಗ್ಗೆ ನಾವು ತಿಳ್ಕೊಂಡು ಮತ್ತೆ ಶ್ರದ್ಧಾತ್ರಯ, ಈ ಎಲ್ಲ ಆಹಾರ, ಈ ಬೇರೆ ಥರದ ಮಾನಸಿಕ ಶಾರೀರಿಕ ತಪಸ್ಸುಗಳಲ್ಲಿರುವಂತಹ ತ್ರಿವಿಧಗಳು ನಮ್ಮನ್ನೇ ನಾವು ತಿಳ್ಕೊಳ್ಳುವಂತಹದ್ದು ಇಷ್ಟು ನೋಡಿದ್ವಿ. ಈಗ ಇಷ್ಟೆಲ್ಲ ಮಾಡುವ ಭಗವಂತ, ತಾವು ಹೇಳಿದ್ರಿ ಆ ಭಗವಂತನ ಸಾನ್ನಿಧ್ಯ, ಆಧ್ಯಾತ್ಮ ಚೇತಸ ಎಲ್ಲ ಮಾಡೋ ಕರ್ಮಗಳಲ್ಲಿ ಅವನೇ ಮುಖ್ಯ ಅಂತ. ಅವನು ಬೇಕು ಅಂದರೆ ಅವನ ಬಗ್ಗೆ ತಿಳ್ಕೊಳ್ಳದೆ ನಾವು ಇಷ್ಟೆಲ್ಲ ಮಾಡಿದ್ರೆ ಅದು ಬರೋದೇ ಇಲ್ಲ ಭಕ್ತಿ. ನನಗೆ ಅವನ ಬಗ್ಗೆ ತಿಳ್ಕೋಬೇಕು, ಅವನು ಎಷ್ಟು ದೊಡ್ಡವನು, ಅವನ ಮಹಿಮೆ ಏನು. ಯಾಕಂದರೆ ಕೃಷ್ಣ ಒಬ್ಬ ಕ್ಯಾರೆಕ್ಟರ್ ಅನ್ನೋದೊಂದಿದೆ, ಇದೊಂದು ಹಿಸ್ಟ್ರಿ.
ಇದರಲ್ಲೊಬ್ಬ ಅವನು ಮನುಷ್ಯನ ಥರನೇ ಒಬ್ಬ ಕ್ಯಾರೆಕ್ಟರ್ ಅಂತಲೇ ಹೊರತು ಅವನು ಭಗವಂತ ಅಂತ ಬಹಳಷ್ಟು ಜನ ಅದರದ್ದೊಂದು ಉಲ್ಲೇಖ ಮಾಡ್ತಾರೆ. ಅವನು ಒಂದು ಕತೆ, ಈ ರಾಮಾಯಣದಲ್ಲಿ ರಾಮ ಒಂದು ಕ್ಯಾರೆಕ್ಟರು, ಮಹಾಭಾರತದಲ್ಲಿ ಕೃಷ್ಣ ಒಬ್ಬ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಹೊರತು ಅವನು ಒಬ್ಬ ಭಗವಂತ, ಅವನು ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಕಾರಕ ಅನ್ನೋದು ಬಹಳ ಜನಕ್ಕೆ ಒಪ್ಪಿಗೆ ಆಗಲ್ಲ. ಅದನ್ನು ಒಪ್ಪಿಗೆ ಆಗೋದಕ್ಕೆ ಬೇರೆ ಯಾರೋ ಹೇಳಿದ್ರೆ, ಎಲ್ಲೋ ವೇದದಲ್ಲಿ ಏನೋ ಹೇಳಿದೆ, ಯಾರೋ ಹೇಳಿದ್ರು ಅಂತಂದರೆ, ಅದೇ ಇಲ್ಲಿ ಕೃಷ್ಣನೇ ಹೇಳುವಂತಹ 7ರಿಂದ 12 ಅಧ್ಯಾಯಗಳು ಕಂಟಿನ್ಯೂಸ್ ಆಗಿ ಮುಂದೆ ನಡೆಸ್ಕೊಡ್ಬೇಕು. ಯಾಕೆಂದರೆ ಇನ್ನೂ ಅತ್ಯುತ್ತಮವಾದ ಭಗವಂತನ ಬಗ್ಗೆ ಕೇಳೋದೇ ಒಂದು ಆನಂದ. ಹಾಗಾಗಿ ಅದನ್ನು ಮುಂದೆ ನಡೆಸ್ಕೊಡ್ಬೇಕು. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು, ಅದ್ರಿಗೆ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.